ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚಲನೆಯ ಪಾಠದ 2ನೇ ಪ್ರಶ್ನೆ. ಚಲನೆಯ ವಿವರಣೆಗೆ ಅಗತ್ಯ ಬಿಂದು. ನಾವು ಒಂದು ಚಲನೆಯನ್ನ ವಿವರಿಸಬೇಕು ಅಂದ್ರೆ ಉದಾಹರಣೆಯಾಗಿ ನೋಡಿ, ಈಗ ಹೇಳ್ತೀರಿ ಬಸ್ಸು ಎಡಭಾಗಕ್ಕೆ ಹೋಯ್ತು ಅಂತ ಹೇಳ್ತೀರಿ. ಯಾವ ಎಡಭಾಗ? ಬಸ್ ಸ್ಟ್ಯಾಂಡ್ ಎಡಭಾಗಕ್ಕೆ ಹೋಯ್ತಾ, ಅಥವಾ ನಿಮ್ಮ ಎಡಭಾಗಕ್ಕೆ ಹೋಯ್ತಾ, ಅಥವಾ ಅಲ್ಲೊಂದು ಅಂಗಡಿ ಇದೆ ಅದರ ಎಡಭಾಗಕ್ಕೆ ಹೋಯ್ತಾ? ಯಾವ ಎಡಭಾಗಕ್ಕೆ ಹೋಯ್ತು? ನಿಮ್ಮ ಎಡಭಾಗಕ್ಕೆ ಹೋಯ್ತು. ಅಲ್ಲಿ ನೀವೇನಿದ್ದೀರಿ? ಚಲನೆಯ ವಿವರಣೆಗೆ ಅಗತ್ಯವಾದ ಬಿಂದುವಾಗಿದ್ದೀರಿ. ನಾನು ಒಂದು ಚಲನೆಯನ್ನ ವಿವರಿಸ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಒಂದು ಅಗತ್ಯವಾದ ಬಿಂದು ಇರುತ್ತೆ. ಎಲ್ಲಿಂದ ಹೊರಟಿದೆ ಆ ಬಿಂದು, ಅದನ್ನ ಏನಂತ ಕರಿತೀವಿ? ಮೂಲ ಬಿಂದು. ಇದು ಚಲನೆಯ ವಿವರಣೆಗೆ ಅಗತ್ಯವಾಗಿರುವಂತಹದ್ದಾಗಿದೆ. ಆ ನಿರ್ದೇಶಕ ಬಿಂದುವನ್ನ ಏನಂತ ಕರಿತೀವಿ? ಮೂಲ ಬಿಂದು ಅಂತ ಕರಿತೀವಿ. ಯಾವುದೇ ಒಂದು ಚಲನೆಯನ್ನ ನಾವು ವಿವರಿಸಬೇಕು ಅಂದ್ರೆ ಅಲ್ಲಿ ಮೂಲ ಬಿಂದು ಇರಲೇಬೇಕು. ಆ ಚಲನೆಯನ್ನ ನಿರ್ದೇಶಿಸ್ಲಿಕ್ಕೆ ಒಂದು ಬಿಂದು ಇರಲೇಬೇಕು ಅಲ್ವಾ? ಇಲ್ಲ ಅಂದ್ರೆ ಆ ಬೈಕು ಬಲಭಾಗಕ್ಕೆ ಹೋಯ್ತು. ಯಾರ ಬಲಭಾಗಕ್ಕೆ ಹೋಯ್ತು? ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಒಂದು ಮೂಲ ಬಿಂದುವನ್ನ ಹೇಳ್ಬೇಕು. ನಾನು ಶಾಲೆಗೆ 20 ನಿಮಿಷದಲ್ಲಿ ತಲುಪ್ತೀನಿ ಅಂತ ಹೇಳ್ತೀರಿ. ಹಾಗಿದ್ರೆ ಶಾಲೆಗೆ 20 ನಿಮಿಷದಲ್ಲಿ ತಲುಪ್ತೀನಿ ಅಂದ್ರೆ ಎಲ್ಲಿಂದ 20 ನಿಮಿಷದಲ್ಲಿ ತಲುಪ್ತೀರಿ? ನಿಮ್ ಮನೆಯಿಂದ ತಲುಪ್ತೀರೋ, ನಿಮ್ ಫ್ರೆಂಡ್ ಮನೆಯಿಂದ ತಲುಪ್ತೀರೋ, ಅಥವಾ ನಿಮ್ಮ ಮನೆ ಹತ್ರ ಇರೋ ಬೇರೆ ಯಾವ್ದೋ ಜಾಗದಿಂದ 20 ನಿಮಿಷದಲ್ಲಿ ತಲುಪ್ತೀರೋ? ಗೊತ್ತಾಗ್ಬೇಕಲ್ವಾ? ಹಾಗಾಗಿ ಅದನ್ನ ಮೂಲ ಬಿಂದು. ಆ ಚಲನೆಯ ವಿವರಣೆಗೆ ಅಗತ್ಯ ಬಿಂದು ಏನಿದೆ? ಮೂಲ ಬಿಂದು. ಆಪ್ಷನ್ ಎ ತಪ್ಪು, ಆಪ್ಷನ್ ಸಿ ಗೆರೆ ತಪ್ಪು, ಆಪ್ಷನ್ ಡಿ ಸ್ಥಳ ತಪ್ಪು, ಆಪ್ಷನ್ ಡಿ ಮೂಲ ಬಿಂದು. ನೋಡಿ, ಈ ವ್ಯಕ್ತಿ ಚಲನೆಯಲ್ಲಿ ಇದ್ದಾನೆ. ಈ ಚಲನೆಯನ್ನ ವಿವರಿಸಬೇಕು. ಮನೆಯಿಂದ ಹೊರಟಿದ್ದು ಅಲ್ವಾ? ಮನೆ ಎನ್ನುವಂಥದ್ದು ಏನಾಗಿದೆ? ಮೂಲ ಬಿಂದು. ಆ ವ್ಯಕ್ತಿಯ ಚಲನೆಯನ್ನ ಈ ಮನೆ ಎನ್ನುವಂತಹ ಮೂಲ ಬಿಂದುವಿನಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.